ಬರೀ ಹುಡುಗಿರಲ್ವಾ ಹೋಗ್ತಾ ಇರೋದು, ಸ್ವಲ್ಪ ಹುಷಾರಾಗಿರಿ, ಒಳ್ಳೆ ಮಜಾ ಮಾಡು. ನಿನ್ ಫ್ರೆಂಡ್ಸ್ ಎಲ್ಲ ಕೇಳ್ದೆ ಅಂತ ಹೇಳು. ಅಲ್ಲೆಲ್ಲ ಹೋಗ್ಬಿಟ್ಟು ಮನೆ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ನಾನಿದ್ದೀನಿ ನೋಡ್ಕೊಂತೀನಿ ಚೆನ್ನಾಗಿ. ಇನ್ನೂ 2 ದಿವಸ ಎಕ್ಸ್ಟ್ರಾ ಇದ್ದು ಬಾ, ತಗೋ ಕಾರ್ಡ್ ತಗೋ, ಎಷ್ಟ್ ಬೇಕಾದ್ರೂ ಖರ್ಚು ಮಾಡು, ಆರಾಮಾಗಿರು. ಬಟ್ ನಿನ್ನ 2 ದಿನ ಬಿಟ್ಟು ಇರ್ಬೇಕಲ್ಲ, ತುಂಬಾ ಮಿಸ್ ಮಾಡ್ಕೊಂತೀನಿ. ಅಲ್ಲಿಂದ ನಂಗೆ ಮಿಸ್ ಯು ಆಯ್ತಾ? ಹೊಟ್ಯಾ ಚೆನ್ನಾಗ್ ಮಜಾ ಮಾಡ್ಕೊಂಬ ಆಯ್ತಾ. ನೀನ್ ಊರ್ ತುಂಬಾ ಚಪ್ಪರ್ ಹಾಕೊಂಬ, ನಾನ್ ಚಪಾತಿ ಹೊತ್ಕೊಂಡ್ ಮನೇಲೇ ಇರ್ತೀನಿ. ಚೆನ್ನಾಗ್ ಊರ್ ತಿಳ್ಕೊಂಡ್ ಬಾ, ನಾನು ನನ್ ಮಗ ಇಲ್ಲೆಲ್ಲ ಒರ್ಸ್ಕೊಂಡ್ ಬಾತ್ರೂಮ್ ತೊಳ್ಕೊಂಡ್ ಇರ್ತೀವಿ. ನಿನ್ ಫ್ರೆಂಡ್ಸ್ ಮುಖ್ಯ ಅಲ್ವಾ, ಅವ್ರ ಜೊತೆ ಇದ್ಬಿಡು. ನಿನಗ್ ಯಾಕೆ ಮದ್ವೆ, ಹೆಂಡತಿ, ಮನೆ, ಮಕ್ಳು ಎಲ್ಲ ಆಯ್ತು. ಹೋಗ್ಬಾ, ಮಜಾ ಮಾಡ್ಕೊಂಡ್ ಬಾ. ನಾನ್ ಮದ್ವೆ ಆಗೋ ಹುಡುಂಗೆ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರ್ಬೇಕು. ಯಾವಾಗೂ ಗುಮ್ಮ ತರ ಸೀರಿಯಸ್ ಆಗಿದ್ರೆ ಏನ್ ಮಜಾ ಇರುತ್ತೆ ಲೈಫು. ಯಾವಾಗೂ ನಗ್ತಾ ಇರ್ಬೇಕು, ನಗಿಸ್ತಾ ಇರ್ಬೇಕು. ಯಾವಾಗೂ ಜೋಕ್ ಮಾಡ್ಕೊಂಡಿದ್ರೆ ಎಷ್ಟ್ ಕ್ಯೂಟ್ ಆಗಿರುತ್ತಲ್ಲ. ನಿನ್ ತಲೆಯಲ್ಲಿ ಕೂದ್ಲು ಇಲ್ಲ, ಲೈಫಲ್ಲಿ ಸೀರಿಯಸ್ನೆಸ್ ಇಲ್ಲ. ಸ್ವಲ್ಪ ಸೀರಿಯಸ್ ಆಗಿರೋ ಲೈಫಲ್ಲಿ ಯಾವಾಗೂ ತಮಾಷೆನಾ. ಸ್ವಲ್ಪ ಜೋಕ್ ಮಾಡೋದ್ ಕಮ್ಮಿ ಮಾಡು, ಲೈಫಲ್ಲಿ ಉದ್ದಾರ ಆದ್ರೂ ಆಗ್ತೀಯ. ಲೈಫಲ್ಲಿ ಕಾಮಿಡಿ ಇರ್ಬೇಕು, ಆದ್ರೆ ಲೈಫೇ ಕಾಮಿಡಿ ಆಗ್ಬಾರ್ದು, ತಿಳ್ಕೊ. ನಿನ್ ಮದ್ವೆ ಆದ್ಮೇಲೆ ಕಾಮಿಡಿ ಅಲ್ಲ, ಟ್ರಾಜಿಡಿ ಆಗಿದೆ ನನ್ನ ಲೈಫು. ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟಿರೋದೇ